ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಇವಾಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡದ ದಕ್ಷಿಣ ತುದಿಯವರೆಗೆ ಸೈಕಲಲ್ಲಿ ಪ್ರಯಾಣ ಮಾಡ್ತಿದ್ದೀನಿ. ಸದ್ಯಕ್ಕೆ ನಾನು ಹಿಮಾಲಯದಲ್ಲಿದ್ದೀನಿ. ಲಡಾಖಿಂದ ಒಂದು 170 ಕಿಲೋಮೀಟ್ರ್ ಹಿಂದೆ ಇದ್ದೀನಿ. ನಾನೊಂದು ಕುಟುಂಬದ ಜೊತೆ ಉಳ್ಕೊಂಡಿದ್ದೆ ನಿನ್ನೆ ರಾತ್ರಿ. ಇವಾಗ ಅವ್ರು ಬೆಳಗ್ಗೆ ನನಗೆ ಬಿಸಿನೀರು ಕುಡಿಯೋದಕ್ಕೆ ಕೊಟ್ಟಿದ್ದಾರೆ. इसको क्या बोला आपने कल रात? बुक सूप चाय लेते हैं बाद में. ಬೆಳಗ್ಗೆಯಿಂದ ಸಂಜೆವರೆಗೂ ಇವರು ಒಂದು 10-15 ಸಲ ಈ ಥರ ಟೀ ಕುಡಿಬೋದು. ನಮ್ಕಿನ್ ಚಾಯ್ನೇ ಏನು ಮಿಠಾ ಚಾಯ್. ಇದು ಸಕ್ಕರೆ ಹಾಕಿರೋಂತಹ ಒಂದು ಟೀ. ಇಲ್ಲಿ 2 ಥರ ಟೀ ಮಾಡ್ತಾರೆ. ಒಂದು ಸಕ್ಕರೆ ಹಾಕಿರೋದು, ಇನ್ನೊಂದು ಬೆಣ್ಣೆ ಹಾಕಿರೋದು. ಇದು ಸಕ್ಕರೆ ಹಾಕಿರೋ ಟೀ. ಬೆಣ್ಣೆ ಹಾಕಿರೋ ಟೀನ ನಮ್ಕಿನ್ ಟೀ ಅಂತ ಕರೀತಾರೆ. ಇಲ್ಲಿ ಬೆಳಗ್ಗೆ ತಿಂಡಿ ಅಂತ ನೋಡಿದ್ರೆ ಟೀ, ಇದೊಂದು ರೊಟ್ಟಿ, ಇದನ್ನ ಗೋಧಿ ಹಿಟ್ಟಲ್ಲಿ ಮಾಡಿರ್ತಾರೆ, ಸ್ವಲ್ಪ ಸಕ್ಕರೆ ಹಾಕಿರ್ತಾರೆ ಅಂತ ಇದಕ್ಕೆ. ಅದು ಬಿಟ್ರೆ ರೊಟ್ಟಿ, ಬೇಕಿದ್ರೆ ಮೊಸರು, ಇಲ್ಲಂತಂದ್ರೆ ಏನಾದ್ರು ಸಾಂಬಾರು ಮಾಡಿದ್ರೆ ಅದೇ ಇವ್ರ ಬೆಳಗಿನ ತಿಂಡಿ. ಇಲ್ಲಿ ನಿನ್ನೆ ಮೊನ್ನೆ ಮಾಡಿದ್ದು ರೊಟ್ಟಿನೆಲ್ಲ ತಿಂತಾರೆ. ಅಂದ್ರೆ ತಂಗ್ಳೂರು ರೊಟ್ಟಿ ಆ ಥರ ಎಲ್ಲ ಯೋಚನೆ ಮಾಡಲ್ಲ ಅವರು. ಈ ಬೆಳಗ್ಗೆನೆ ಯಾವಾಗ್ಲೂ ರೊಟ್ಟಿ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ. ಅವ್ರಿಗೆ ತುಂಬ ಕೆಲಸ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಕುರಿದು ಹಾಲು ಕರ್ಕೋಬೇಕು, ಮೇಕೆದ ಹಾಲು ಕರ್ಕೋಬೇಕು. ಬೇಡ್ से नहीं दूध निकलते हैं ना. ಕುರಿಯಿಂದ ಹಾಲು ಕರ್ಕೊಳ್ಳಲ್ಲ, ಮೇಕೆಯಿಂದ ಹಾಲು ಕರ್ಕೋತಾರೆ. ಮೇಕೆ ಹಾಲು ಕರ್ಕೋಬೇಕು, ಯಾಕೆ ಹಾಲು ಕರ್ಕೋಬೇಕು, ಈ ಹಾಲು ಕೆಲಸ ಇದೆಯಲ್ಲ ತುಂಬ ಕಷ್ಟ. ಹಳ್ಳಿ ಮನೇಲಿ ಇದ್ದವ್ರಿಗೆ ಗೊತ್ತಾಗುತ್ತೆ. ಹಾಲನ್ನ ಕರ್ಕೊಂಬರ್ಬೇಕು, ಮತ್ತೆ ಅದನ್ನ ಕಾಯಿಸ್ಬೇಕು, ಎಪ್ಪಾಕ್ಬೇಕು, ಅದು ಪಾತ್ರೆ ಎಲ್ಲ ತೊಳಿಬೇಕು, ಅದು ಸಖತ್ ಕೆಲಸ ಇರುತ್ತೆ. ಸೊ ಹಂಗಾಗಿ ಅದು ಸ್ವಲ್ಪ ಅವ್ರಿಗೆ ಜಾಸ್ತಿ ಕೆಲಸ. ಆ ಕಾರಣದಿಂದ ಅವ್ರು ಪ್ರತಿ ದಿವಸ ರೊಟ್ಟಿ ಮಾಡಲ್ಲ. ಯಾವಾಗೋ ಒಂದು ದಿವಸ ಮಾಡಿರ್ತಾರೆ, ಅವನ್ನೇ ದಿನ ಹೊಡಿತಿರ್ತಾರೆ. ಇದ್ರ ಮೇಲೆ ಈ ಯಾಕೆ ಹಾಲಲ್ಲಿ ಮೊಸರು ಮಾಡ್ತಾರೆ. ಈ ಯಾಕೆ ಹಾಲಲ್ಲಿ ಮೊಸರು ಮಾಡಿದ್ ಹೆಂಗಿರುತ್ತೆ ಅಂತಂದ್ರೆ ಸ್ವಲ್ಪ ಜಾಸ್ತಿ ಹುಳಿ ಇರುತ್ತೆ. ಈ ಯಾಕೆ ಹಾಲಲ್ಲಿ ಬರೀ ಮೊಸರು ಅಷ್ಟೇ ಅಲ್ಲ, ಅದರಿಂದ ಬೆಣ್ಣೆನೂ ತೆಗಿತಾರೆ. ನಾನು ತೋರಿಸ್ತೀನಿ ನಿಮಗೆ ಬೆಣ್ಣೆ ಹೆಂಗಿರುತ್ತೆ ಅಂತ. ನಮ್ಮ ಕಡೆ ಹೆಂಗೆ ಮೊಸರು ಬೆಣ್ಣೆ ಎಲ್ಲ ಬೀರೊಳಗೆ ಇಟ್ಟಿರ್ತಾರೋ, ಇಲ್ಲೂ ಹಂಗೇನೆ ಬೀರೊಳಗೆ ಇಟ್ಟಿರ್ತಾರೆ. ಅಂದ್ರೆ ಯಾರಿಗೂ ಗೊತ್ತಿಲ್ಲ ಬಚ್ಚಿಟ್ಟಿರ್ತಾರೆ. ಕಲ್ ಬಿ ಬನೇಗ ಕಲ್ ಮೇರೆ ಕೋ ಯಾದ್ ಕರ್ನ ಸುಬೆ. ನೋಡ್ರಿ, ಇದು ಬೆಣ್ಣೆ ಹೆಂಗಿದೆ ಗುರು, ಫುಲ್ ಗಟ್ಟಿ ಇದೆ ಮಾತ್ರ. ಫುಲ್ ಗಟ್ಟಿ ಇದೆ. ಇದೇ ಬೆಣ್ಣೆ ಕಿತ್ನಾ ದಿನ में खाता है तो पता नहीं है. और इसको बेचते हैं? नहीं बेचते तो नहीं, कुछ भी बेचता नहीं. ಇದನ್ನೆಲ್ಲ ಇವರೇ ತಿಂತಾರೆ. ಹರ್ ರೋಜ್ ಇತ್ನ ಬಂತ, ಪ್ರತಿದಿನ ಇಷ್ಟು ಬೆಣ್ಣೆ ಆಗುತ್ತೆ. ಇಷ್ಟು ಬೆಣ್ಣೆ ತಿಂತಾರೆ ಗುರು. 4 ಜನ ಸೇರ್ಕೊಂಡು ಪ್ರತಿದಿನ ಇಷ್ಟು ಬೆಣ್ಣೆ ತಿಂದ್ರೆ ಹೆಂಗೆ? ಕೆಲವೊಂದ್ಸಲ ಅವ್ರ ಮಕ್ಕಳೆಲ್ಲ ಓದಕ್ಕೆ ಹೋಗಿರ್ತಾರೆ, ಬರೀ ಅಪ್ಪ ಅಮ್ಮನೇ ಇಷ್ಟು ಬೆಣ್ಣೆ ತಿಂತಾರೆ. ನಾವೇನಾದ್ರು ಇಷ್ಟು ಬೆಣ್ಣೆ ತಿಂದ್ಬಿಟ್ರೆ ನಮ್ಮ ಕಡೆ ಊದ್ಕೋತಾರೆ ಅಂತಾರೆ. ಆಕ್ಚುಲಿ ಇದೆಲ್ಲ ಬೆಣ್ಣೆ, ತುಪ್ಪ, ಇದೆಲ್ಲ ಒಳ್ಳೆ ಫ್ಯಾಟ್. ಇದನ್ನ ತಿಂದ್ರೆ ನಮ್ಮ ದೇಹ ಇನ್ನೂ ಚೆನ್ನಾಗಿರುತ್ತೆ. ಇದು ತುಂಬ ಜನ ಗೊತ್ತಿಲ್ಲ. ನಾವು ಹೆದರ್ಕೊಂಬಿಟ್ಟು ಬೆಣ್ಣೆ ತಿಂದ್ರೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ನಾವು ಇದನ್ನೆಲ್ಲ ಅವಾಯ್ಡ್ ಮಾಡ್ತೀವಿ. ಆದರೆ ಒರಿಜಿನಲ್ ಬೆಣ್ಣೆ ತಿನ್ಬೇಕು. ಇದು ನೋಡಿ, ಒರಿಜಿನಲ್ ಬೆಣ್ಣೆ ಕಲ್ಲಿದ್ದಂಗಿದೆ, ಲಿಟ್ರಲಿ ಕಲ್ಲು. ಹೀಗೆ ನಮ್ಮ ಮನೇಲಿ ನಮ್ಮಮ್ಮ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಊಟಕ್ಕೆ ಫುಲ್ ಜಗಳ ಆಡ್ತಿರ್ತೀನಿ. ಇವಾಗ ನಮ್ಮಮ್ಮ ಈಗ ನೋಡಿದ್ರೆ ಬರೀ ಮೊಸರು ರೊಟ್ಟಿ ತಿಂತಿದ್ದೀನಿ. ಈ ಮೊಸರು ರೊಟ್ಟಿನಲ್ಲಿ ಲಿಟ್ರಲಿ ನೀವು ಯೋಚನೆ ಮಾಡಿ, ಮೊಸರು ರೊಟ್ಟಿ ತಿಂದ್ರೆ ಹೆಂಗಿರುತ್ತೆ ಅಂತ. ನಮ್ಮ ಕಡೆ ಉಪ್ಪು ಖಾರ ಸಾಂಬಾರು ಇಲ್ಲದೇನೆ ನಾವು ಊಟನೇ ಮಾಡಲ್ಲ. ಇದರಲ್ಲಿ ಏನಿಲ್ಲ, ಸ್ವಲ್ಪ ಹುಳಿ ಇದೆ, ಚಪಾತಿ ಇದೆ, ಇದನ್ನೇ ತಿಂತಾ ಇದ್ದೀನಿ. ಆವಾಗಲೇ ಒಂದು ಮೊಸರು ಕುಡ್ದ, ಗಟ 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 ಕುಡ್ದ. ನಾನು ಸ್ವಲ್ಪ ನಾಲ್ಗೆ ತಗಲ್ಸಿದ ತಕ್ಷಣ ಹಂಗೆ ನರ ಎಲ್ಲ ಜುಮ್ ಅಂತವೆ. ಅಷ್ಟಕ್ಕೊಂದು ಹುಳಿ ಐತಿ ಇದು ಮೊಸರು. ನೋಡಿ, ಇಲ್ಲಿ ಯಾಕ್ದು ಹಾಲು ಕರ್ಕತ್ತವ್ರೆ. ಯಾಕೆ ನೋಡಕ್ಕೆ ಹೆಂಗಿರ್ತವೆ ಅಂದರೆ ಸೇಮ್ ಎಮ್ಮೆ ಗುರು. ಎಮ್ಮೆಗೂ ಇವಕ್ಕೂ ಡಿಫ್ರೆನ್ಸ್ ಇಲ್ಲ ಅನ್ಕೊಳ್ಳಿ. ಮಕ್ಕದಲ್ಲಿ ಕೊಂಬು ಸ್ವಲ್ಪ ಚೇಂಜ್ ಇರ್ತವೆ, ಕೂದಲು ಜಾಸ್ತಿ ಇರ್ತವೆ. ಸೇಮ್ ಎಮ್ಮೆನೆ. ಇಲ್ಲ ನೋಡ್ರಿ, ಸೇಮ್ ಎಮ್ಮೆ. ಇರೋ ಆಯ್ತಲ್ಲೇ, ಎದುರುಬೇಡ ನೋಡಿ. ಇದ್ರದ್ದು ಸರಿ ಕೂದಲು ಕಟ್ ಮಾಡಿಲ್ಲ ಅಂದರೆ ಹಿಂಗೆಲ್ಲ ಉದುರೋಗ್ಬಿಡುತ್ತೆ ಅದ್ರದ್ದು ಕೂದಲು. ನೋಡ್ತಾ ಇರ್ಬೋದಲ್ಲಿ ಹೆಂಗೆ ಡ್ಯಾಮೇಜ್ ಆಗಿದೆ ಅಂತ. ಅದ್ರ ಕೂದಲು ಸರಿಯಾಗಿ ಮೇಂಟೈನ್ ಮಾಡಬೇಕು. ಹೇರ್ ಕೇರ್ ಇಲ್ಲ ಇವಕ್ಕೆ. ಹೇರ್ ಕೇರ್ ಮಾಡಿಲ್ಲ ಅಂದರೆ ಹಿಂಗೆ ಹಾಳಾಗೋಯ್ತದೆ. ಇವಾಗ ನೋಡ್ರಿ, ಯಾಕೆಲ್ಲ ಬಿಚ್ಚಿ ಹೊಡಿತಾವ್ರೆ ಕಾಡಿಗೆ. ನೋಡ್ರ ನಿಮ್ಮ ಅಂತ
ಈ ಯಾಕಿದಾವಲ್ಲ ಇವುಗಳಿಂದ ಯಾರೂ ಹೋಗೋದಿಲ್ಲ. ಇವುಗಳು ಪಾಡಿ ಇವು ಕಾಡಲ್ಲಿ ಮೇಯ್ತಿರ್ತವೆ. ಸಂಜೆ ಆದರೆ ಹೊಡ್ಕೊಂಬರೋದಕ್ಕೆ ಮಾತ್ರ ಯಾರಾದರೂ ಹೋಗಿ ಹೊಡ್ಕೊಂಬರ್ತಾರೆ ಅಷ್ಟೇ. ಅವು ಪಾಡಿಗೆ ಹೋಯ್ತವೆ ನೋಡಿ. ಇದಕ್ಕೇನೋ ಕಾಲು ಕಟ್ಟವ್ರೆ, ಯಾಕೆ ಅಂತ ಗೊತ್ತಿಲ್ಲ. ಓಡ್ತತಾನೆ ಜಾಸ್ತಿ ಅದಕ್ಕೆ. ನಮ್ಮ ಕಡೆ ಆದ್ರೆ ಏನು ಮಾಡ್ತಾರೆ ಹೇಳಿ, ಕೊಳ್ಳಿಗೆ ಒಂದು ಹಗ್ಗ ಹಾಕ್ಬಿಟ್ಟು ಒಂದು ದಪ್ಪ ಕಟ್ಟಿಗೆ ಕಟ್ಬಿಟ್ಟು ಅದು 2 ಕಾಲು ಸಂದಿಲ್ ಬಿಟ್ಬಿಡ್ತಾರೆ. ಅವಾಗ ಅದು ಜೋರಾಗಿ ಓಡೋಕ್ಕಾಗಲ್ಲ. ठीक है मिलेगा शाम को। ड्रोन थोड़ा मेल वाला नहीं ड्रोन नहीं उड़ाते। ड्रोन उधर से बिड़ी में जाके कर दो, भाग जाएगा। हाँ भाग जाएगा। नहीं नहीं ड्रोन नहीं उड़ाते। ठीक है ಬಾಯ್. ಹಾಂ ಅವ್ರು ಇವಾಗ ಏನು ಹೇಳಿದ್ರು ಅಂದರೆ ನಮ್ಮ ಕುರಿ ಮೇಲೆ ಡ್ರೋನ್ ಹಾರಿಸ್ಬಿಡಪ್ಪ, ನಮ್ಮ ಕುರಿ ಎಲ್ಲ ಎದುರು ಓಡೋಯ್ತೇವೆ ಅಂತ ಹೇಳಿದ್ರು. ಅಂದಂಗೆ ನಾವು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಒಂದು ದಿವಸ ಕುರಿ ಕಾಯಕ್ಕೆ ಹೋಗ್ತಿದ್ದೀವಿ. 4500 ಮೀಟ್ರ್ ಆಲ್ಟಿಟ್ಯೂಡಲ್ಲಿ ಕುರಿ ಕಾಯಕ್ಕೆ ಹೋಗ್ತಿದ್ದೀವಿ. ಚಳಿ ಇದೆ, ಮಳೆ ಬರೋ ಸಾಧ್ಯತೆ ಇದೆ, ಊಟ ಇದೆ. ಇಲ್ಲೆಲ್ಲ ಊಟನ ಜನ ಸ್ವಲ್ಪನೇ ತಿನ್ನೋದು. ಯಾಕಂತಂದರೆ ಅವ್ರು ಜಾಸ್ತಿ ಬೆಣ್ಣೆ ಈ ಥರದ್ದನ್ನು ತಿಂತಾರೆ. ಮೊಸರು ಬೆಣ್ಣೆ ಜಾಸ್ತಿ ತಿಂತಾರೆ. ಅದರಲ್ಲಿ ಜಾಸ್ತಿ ಫ್ಯಾಟ್ ಇರುತ್ತೆ, ಜಾಸ್ತಿ ಅದರಲ್ಲಿ ಕ್ಯಾಲರೀಸ್ ಸಿಗುತ್ತೆ. ನಮ್ಮ ಥರ ಅವರು ತಟ್ಟೆ ಅನ್ನ ತಿನ್ನೋಲ್ಲ. ಚಿಕ್ಕದಾಗ 2 ರೊಟ್ಟಿ ಸ್ವಲ್ಪ ಬೆಣ್ಣೆ ಆ ಥರ ತಿಂದು ಅಭ್ಯಾಸ ಇವ್ರಿಗೆ. ನಾವು ಇವಾಗ ಕುರಿ ಕಾಯಕ್ಕೆ ಹೋಗ್ತಿದ್ದೀವಿ. ನಮ್ಮ ಕುರಿ ಎಲ್ಲ ಅಲ್ಲಿ ಹೋಯ್ತಿದ್ದಾವೆ. ಒಂದು 400 ಕುರಿ ಇದ್ದಾವೆ. ಬರ್ರಿ ಇವತ್ತು ಫುಲ್ ಕುರಿ ಕಾಯೋದು ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಅಲ್ಲಿಂದ ಇಲ್ಲಿವರೆಗೂ ಬರೋದಕ್ಕೆ ಸುಸ್ತಾಗೋಯ್ತು ಗುರು. ಎಲ್ಲ ಇಲ್ಲಿ ಗುಡ್ಡ ಹತ್ಬೇಕು ಇಳಿಬೇಕು, ಗುಡ್ಡ ಹತ್ಬೇಕು ಇಳಿಬೇಕು. ಇವು ನೋಡ್ತೀಯ ಕುರಿ ನಿಧಾನಕ್ಕೆ ತಿನ್ಕೊಂಡು ಹೋಗೋಬಿಟ್ಟು ಸುಮ್ಮನೆ ಓಡೋಯ್ತಾವೆ. ನಂಗೆ ಅವಲೇ ಇದನ್ನೆಲ್ಲ ಕಿತ್ತು ಬಿಸಾಕೋಣ ನಂಗೆ ಆಗ್ಬಿಟ್ಟಿದೆ, ಅಷ್ಟು ಶೆಕೆ ಆಗ್ತಿದೆ ಒಳಗಡೆ. ಹಾಂ ಇವು ನೋಡ್ರೆ ಕಿತ್ಕೊಂಡು ಓಡ್ತಾವೆ. ಸಂಜೆವರೆಗೂ ಇದೆ ನಂದು. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಹೋಗಿ 15 ಕಿಲೋಮೀಟ್ರ್ ವಾಪಸ್ ಬರಬೇಕು. ನಡ್ಕೊಂಡೋಗಿ ನಡ್ಕೊಂಬರ್ಬೇಕು. ಮಸ್ತ್ ಮಜಾ ಬರುತ್ತೆ. ಚಾನಾ ठीक है हाँ डर जाता है मैं भी आगे जाता हूँ. ಮೇಲೊತ್ತು ಅಂತವೇ ಮೇಲೊತ್ತೇನು ಸುಮ್ಮನೆ ನಾ ಗುರು, ಇದೆಲ್ಲ ಎಲಿವೇಶನ್ ಜಾಸ್ತಿ ಇದೆ. ನಾನು ಅದಕ್ಕೆ ಹುಡ್ಗನ ಹಿಂಜತಿಗೆ ಬತ್ತೀನಿ ಹಿಂದೆ. ಇಲ್ಲಿ ನೋಡಿ ಮರಯ್ಯ, ಇವು ಮ್ಯಾಕೆ ಹೆಂಗೆ ನಡೀತಾವೆ. ಮೀಸಾರ ದುಬುಕ್ ಕೆಳಿಕೆ, ನಾನು ದುಬುಕ್ಕು. ನನ್ನ ಹತ್ರ ಟ್ರೆಕ್ಕಿಂಗ್ ಶೂ ಬೇರೆ ಇಲ್ಲ. ಇವ್ನ ಹಾಕೊಂಬಂದಿನಿ. ಕೆಳಗೆ ಹಂಗೆ ಜರಿಗೆ ಬಿದ್ದರೆ ಅಷ್ಟೇ ಕತೆ. ನಾನು ಅನ್ಕೋತಿದ್ದೆ ಮೇಕೆ ಜಾರು ಬೀಳ್ಬೇಕಿತ್ತಲ್ಲ, ಯಾಕೆ ಬೀಳಲ್ಲ ಅಂತ. ಅವಾಗ ನಂಗೆ ಅರ್ಥ ಆಗಿದ್ದ ವಿಷಯ ಏನು ಅಂತಂದರೆ, ಅವಾಗಲೇ ಅಲ್ಲಿ ದಾರಿ ಮಾಡ್ಕೊಂಡವು ನೋಡ್ರಿ. ಒಂದರಿಂದ ಎಲ್ಲ ನಡೆದು ಈ ಥರ ದಾರಿ ಮಾಡ್ಕೊಂಡವೆ. ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲೊಂದು ದಾರಿ ಇದೆ, ಇಲ್ಲೊಂದು ದಾರಿ ಇದೆ, ಹಿಂಗೆ ಲೈನ್. ಇವೇನು ಸಾಮಾನ್ಯ ನಡಿತಾವೇನ್ರಿ? ಏನು ಕುದುರೆ ಓಡ್ದಂಗೆ ಓಡ್ತಾವಪ್ಪ. ನಿಧಾನಕ್ಕೆ ಬರಲ್ಲ. ನನಗೆ 4ನೇ ಗುಡ್ಡ ದಾಟ್ಕೊಂಡ್ಬಂದಿದ್ದು ಒಳಗಡೆ. ಅಲ್ಲಿಂದ ಮನೆಯೇ ಕಾಣಿಸ್ತಿಲ್ಲ ಅವಾಗಲೇ. ಕ್ಯೂ ಐಸಾ भाग रहे हैं पता नहीं, जोर से भाग रहे हैं ना, हर रोज ऐसे भागता है. ಓ ಯಪ್ಪ ಓಡೋಯ್ದವಂತ ದಿನ. ಬರ್ತಾ ಇಲ್ಲಿ ಯಾವುದೋ ಕಲ್ಲಿನ ಗುಡ್ಡೆ ಹತ್ರ ಬಂದ್ವಪ್ಪ. ನಾನು ಏನೋ ಮಸ್ತಾಗಿರುತ್ತೆ ಮಜವಾಗಿರುತ್ತೆ ಅಂತ ಬಂದರೆ ಅಕ್ಕಮ್ಮ ಪ್ರಾಣ ಹಿಂಡ್ತದೆ ಇಲ್ಲಿ. ನನಗೆ ಎದೆ ಹತ್ರ ಎಲ್ಲ ನೋಯ್ತದೆ ಗುರು. ಕಲ್ಲು ನೋಡಿ ಇಲ್ಲಿ ಎಷ್ಟು ಚೆನ್ನಾಗದ. ಇದು ಒಂಥರ ವಿಚಿತ್ರವಾದ ಕಲ್ಲು. ಈ ಬೆಟ್ಟ ತುದಿ ಹತ್ಸದ್ನಪ್ಪ. ಇವ್ ಮನ್ಕಾಯಿ ಇವಾಗ ನಿಧಾನಕ್ಕೆ ಬರಬೇಕು ಅನ್ನೋ ಸುದ್ದಿನೇ ಇಲ್ಲ. ಓಡ್ಬತ್ತವ ಹಂಗೆ. ಅಲ್ಲ ಗುರು, ಇಷ್ಟೊತ್ತರೆಗೂ ಬೆಟ್ಟ ಹತ್ತದ. ಇವಾಗ ಮತ್ತೆ ಬೆಟ್ಟದಿಂದ ಕೆಳಗೆ ಇಳಿಸ್ತಾನೆ ಪುಣ್ಯಾತ್ಮ. ಏಯ್ ಛೋ ಸಾಕು ನಿಂತ್ಕೊಳ್ರಲ್ಲ. ಏಯ್ ನಿಂತ್ಕೊಳ್ರ ಸಾಕ್ಲೈ. ಅಲ್ಲ ಇವು ಮೇಯ್ಯದೇ ಇಲ್ವಲ್ಲ ಅಂತ ನನಗೆ ಅದೇ ಆಶ್ಚರ್ಯನಪ್ಪ. ಜಾನೇದೋ ಹೋಗೋಕೆ ಬಿಡು ಅಂತವನೆ. ಇಂಟರ್ಕಾಮ್ ಇಟ್ಕೋಬೇಕು ಮರ ಇಲ್ಲಿ, ಒಂದು ವಾಕಿ ಟಾಕಿ. ಆ ಕಡೆಯಿಂದ ಒಂದು ಮಾತಾಡೋದು ನನಗೆ ಕೇಳಬೇಕು, ನಾನು ಮಾತಾಡೋದು ಅವನಿಗೆ ಕೇಳಬೇಕು. ಅವಾಗ ಚೆನ್ನಾಗಿರುತ್ತೆ. ಒಂದು 3 ಕಿಲೋಮೀಟ್ರ್ ನಡ್ಕೊಂಬಂದ್ಮೇಲೆ ನಮಗೆ ಈ ಥರದ್ದೊಂದು ಏರಿಯಾ ಸಿಕ್ತು. ಅಂದರೆ ಕುರಿ ಎಲ್ಲ ಕೆಳಕ್ಕೆ ಹೋದ್ವು. ಅದಕ್ಕೆ ಅಣ್ಣ ಹೇಳ್ದ ಕೂತ್ಕೋತಾ ಇದ್ದೀನಿ. ಇವನು ನಮಗೆ ಮಾಸ್ಟ್ರಪ್ಪ, ನಾವು ಇವನು ಸ್ಟೂಡೆಂಟು. ಅವ ಏನು ಹೇಳ್ತಾನೋ ಅದನ್ನು ಕೇಳಬೇಕು. 11ನೇ ಕ್ಲಾಸ್ ಓದ್ತಾವನಂತೆ. ನಮ್ಮ ಥರ ಇಲ್ಲಿ ಫಸ್ಟ್ PUC ಸೆಕೆಂಡ್ PUC ಅಂತಿರಲ್ಲ, 11th 12th. ಅಣ್ಣ 11ನೇ ಕ್ಲಾಸ್ ಓದ್ತಾನೆ. ಫುಲ್ ಅವ್ನು ಹೇಳಿದ್ದಕ್ಕೆಲ್ಲ ಜೈ ನಾನು ಇವತ್ತು. ಅಲ್ಲಿ ನೋಡ್ರಿ ನಮ್ಮ ಕುರಿಯವೆ. ಇಲ್ಲಂತೂ ಭಯಂಕರ ಚಳಿ ಆಗುತ್ತೆ. ಆ ಗಾಳಿ ಜೋರಾಗಿ ಊದ್ತಿರುತ್ತೆ. ಆ ಟೈಮಲ್ಲಿ ಕಿವಿಗೆ ಸಖತ್ ಪ್ರಾಬ್ಲಮ್ ಆಗುತ್ತೆ. ಕಿವಿ ಫುಲ್ಲು ನೋವಾಗುತ್ತೆ,
ಕಣ್ಣೊಳಗೇನೋ ಬಿದ್ದುಬಿಟ್ಟಿದೆ ನನಗೆ. ಅವನು ಅವಾಗಲೇ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋದ, ನಾನು ಹೋಗ್ಬೇಕು ಇವಾಗ. ಕಣ್ಣೊಳಗೇನೋ ಬಿತ್ತು ಮರೆ, ಏನೋ ತೋರ್ಸಕ್ಕೆ ಕರೀತಾನಪ್ಪ. ನಾನು ಅಷ್ಟು ದೂರ ಇದ್ದೆ, ಕರೆದ ಓಡ್ ಬಂದೆ. क्या है उधर? चिड़िया का? एक चिड़िया ने बनाया इसको? हाँ इसके अंदर कुछ नहीं है. अभी अंडा पहले था हाँ अभी वो बच्चा रहता ನೋಡಿ, ಇದು ಪಕ್ಷಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟಿರೋದು. ಸದ್ಯಕ್ಕೆ ಇದರಲ್ಲಿ ಮೊಟ್ಟೆ ಗಿಟ್ಟೆ ಏನೂ ಇಲ್ಲ, ಅದಕ್ಕೆ ಕೈ ಇಡ್ತಿದ್ದೀನಿ ನೋಡಿ. ಇದೆಲ್ಲ ಫುಲ್ಲಲ್ಲೇ ಮರಿ ಮಾಡ್ಕೊಂಡು ಎದ್ದೋಗ್ಬಿಟ್ಟಿದೆ. ಹೆಂಗೆ ಕಟ್ಟಿದೆ ನೋಡಿ, ಸುತ್ತ ಕಲ್ಲು ಹಾಕಿ ಸಾಕಾದ ಕಟ್ಟಿದೆ ಮರೆಯ. ಅಭಿ ತೋ ಇಸ್ಮೆ ನಹೀ ಹೈ ನಾ, ಬಹುತ್ ದಿನ ಹೋಗೇ ನಿಕಲ್ಕೆ ಏನಾ. ಪಕ್ಷಿದ ಮನೆ ಸಖತ್ತಾಗಿದೆ, ಇಲ್ಲೇ ಸಿಗೋ ಹುಲ್ಲಿಂದ ಮಾಡಿರೋದು ನೋಡಿ. ಅದು ಇದನ್ನೇ ಅವರು ಕಟ್ಟಿಗೆಯಾಗಿ ಬಳಸೋದು. ಸ್ವಲ್ಪ ಮುಳ್ಳಿರುತ್ತೆ ಇದು ನೋಡಿ, ಈ ಥರ ಮುಳ್ಳಿರುತ್ತೆ. ಇದನ್ನೆಲ್ಲ ಬಡ್ಡೆ ಸಮೇತ ಕಿತ್ಕೊಂಡ್ಬಿಟ್ಟು ಒಣಗಿಸ್ಬಿಟ್ಟು ಇದನ್ನೇ ಕಟ್ಟಿಗೆಯಾಗಿ ಬಳಸ್ತಾರೆ ಅವರು. ಇಲ್ಲೆಲ್ಲ ಇಲಿಗಳಿರ್ತವೆ, ಇಲಿ ಮತ್ತು ಮೊಲ, ಅವು ಈ ಥರ ಗೂಡು ಮಾಡಿರೋದು. ಇಲಿನೂ ಕಾಣಿಸ್ತಾ ಇಲ್ಲ, ಮೊಲನೂ ಕಾಣಿಸ್ತಾ ಇಲ್ಲ, ಎಲ್ಲೋಗವ ಏನೋ. ನಮಗೆ ಯಾವಾಗಲೇ ಸಿಕ್ಕಿತ್ತಲ್ಲ ಅದೇ ಥರದ್ದು ಇನ್ನೊಂದು ಗೂಡು ಸಿಕ್ಕಿದೆ. ಈ ಗೂಡು ಸಂಪೂರ್ಣವಾಗಿ ನಾಶ ಆಗಿದೆ. ಇದು ಇಲ್ಲೇ ಇದ್ದಿದಂತ ನೋಡಿ, ದಾರ ಗೀರ ಎಲ್ಲ ಸೇರಿಸಿ ಪಕ್ಷಿ ಗೂಡು ಮಾಡಿದೆ. ಇವಾಗ ಇದರಲ್ಲಿ ಏನೂ ಇಲ್ಲ, ತುಂಬ ಹಳೇದಾಗಿದೆ ನೋಡಿ ಹೆಂಗೆ ಕಟ್ಟಿದೆ ಗೂಡನ್ನ. ನೀವು ಬೈಕೋಬೇಡಿ, ನನ್ನ ಮಗನೇ ಎಲ್ಲ ಡೆಸ್ಟ್ರಾಯ್ ಮಾಡ್ತಿದ್ದೀಯ ಅಂತ. ನಾನು ನಿಮಗೆ ತೋರಿಸ್ತಿದ್ದೀನಿ ಅಷ್ಟೇ. ಯಾಕಂತಂದರೆ ಇದರಲ್ಲಿ ಯಾವುದು ಪಕ್ಷಿ ವಾಸ ಮಾಡ್ತಿಲ್ಲ, ಇದು ಅವಾಗಲೇ ಮರಿ ಮಾಡಿ ಎತ್ಕೊಂಡು ಹೋಗ್ಬಿಟ್ಟದೆ. ಇದು ವೇಸ್ಟ್ ಆಗದೆ, ಅದಕ್ಕೆ ನಾನು ನಿಮಗೆ ತೋರಿಸ್ತಾವನೆ. ಪ್ರತಿ ಸಲ ನನಗೆ ಕಷ್ಟ ಆಗೋದೇನು ಅಂತಂದರೆ ಈ ದಿಬ್ಬ ಹತ್ತೋದು. ಇಲ್ಲಿವರೆಗೂ ಈ ಥರದ್ದು ಎಷ್ಟು ದಿಬ್ಬ ಹತ್ತಿದ್ದೀವಿ ಅಂದರೆ, ಅವನು ಇವಾಗ ಹೇಳ್ತಾವನೆ ನೀರನ್ನ ಮನೇಲೇ ಮರೆತುಬಿಟ್ಟು ಬಂದಿದ್ದೀನಿ ಅಂತ. ಯಪ್ಪ, ಹೊಟ್ಟೆ ಆವಾಗಲೇ ಉರಿ ಸ್ಟಾರ್ಟ್ ಆಗಿದೆ ನನಗೆ. ಅಲ್ಲೆಲ್ಲ ಕುರಿ ಹೋಯ್ತವೆ, ಅವ ಅಲ್ಲಿ ಕೂತ್ಕೊಂಡವನೆ. ನಾನು ಈ ಬೆಟ್ಟದ ಮೇಲೆ ಕೂತಿದ್ದೀನಿ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅನ್ನಿಸಿದೆ. ಕಣ್ಣಿಗೆ ಇದನ್ನೆಲ್ಲ ಹಾಕೊಂಬಿಟ್ಟು ಆರಾಮಾಗಿ ಹಿಂಗೆ ಉಳ್ಕೊಂಬಿಡ್ತೀನಿ ಮರ್ರೆ. ಸಾಕತ್ತಾಗದೆ. ಆ ಸೂರ್ಯನ ಬೆಳಕು ಕಣ್ಣಿಗೆ ಹೊಡಿತಿರೋದ್ರಿಂದ ಕಣ್ಣು ಬಿಡೋಕ್ಕಾಯ್ತಿಲ್ಲ. ಒಂದು ಅರ್ಧ ಗಂಟೆ ಮಲ್ಕೊಂಡು ಎದ್ದೇಳ್ತೀನಿ ಗೈಸ್. ಸಿಗೋಣ ಆಮೇಲೆ. 1 ಗಂಟೆ ಒಳ್ಳೆ ನಿದ್ದೆ ಆಯಿತು. ಇವಾಗ ನಾವು ಈ ಬೆಟ್ಟ ಇದೆಯಲ್ಲ, ಈ ಬೆಟ್ಟದ ಹಿಂದಕ್ಕೆ ಹೋದ್ರೆ ನೀರು ಸಿಗ್ತಾವಂತೆ. ಅದಕ್ಕೆ ಅವನು ಕುರಿ ಎಲ್ಲ ಆ ಕಡೆಗೆ ಹೊಡ್ಕೊಂಡು ಹೋಯ್ತವನೆ, ನಾನು ಆ ಕಡೆಗೆ ಹೋಗ್ತೀನಿ. ಆ ಬೆಟ್ಟದಿಂದ ಈ ಬೆಟ್ಟದವರೆಗೂ ನಡ್ಕೊಂಡು ಬರ್ತಾಯಿದ್ದೆ. ಯಾಕಂತಂದರೆ ಇಲ್ಲಿ ಕುರಿ ಹೋಗ್ತಿದ್ದಾವೆ, ಇದ್ರ ಹಿಂದ್ಗಡೆ ನೀರಿದೆಯಂತೆ. ನೋಡಿದ್ರೆ ಇಲ್ಲೊಂದು ಅಣ್ಣ ಕುದುರೆ ಹಾಕ್ಕೊಂಬರ್ತವನೆ, ಲಗೇಜ್ ಹಾಕ್ಕೊಂಡು. ಒಟ್ಟು 4-5 ಕುದುರೆ ಇದ್ದಾವೆ. ಲಗೇಜ್ ಹಾಕ್ಕೊಂಬರ್ತವನೆ. ನೋಡೋಣ ಏನು ಲಗೇಜು ಏನು ಅಂತ ಕೇಳೋಣ. ಬಾಯ್, ನಿಂತ್ಕೊಳ್ಳೋಪ್ಪ, ನೀರಿಗಿರಿದ್ರೆ ಇಸ್ಕೊತೀನಿ. पानी पीने का नहीं, ये क्या किस लिए, किधर लेके जा रहे हैं? इसके ऊपर क्या है, इसके ऊपर क्या है? ये लगेज सीढ़ी भी। 1 मिनट रुको ना, देखता हूँ, बस देखना है बस। मैं आया कर्नाटका से, मतलब मैं उनके साथ आया था, वो उधर बकरा चला गया ना, उनके साथ आया था, उनके साथ ही रुका था। ये देखना है ये क्या है, क्या चीज़ है, किस लिए लेके जा रहा है। मतलब ये खाने का चीज़ है, किसका ओ ये बकरा का हुल, बकरा का बाल है ना? नहीं बकरे के बाल नहीं। और कुछ नहीं, इसको जो रस्सी बसी है उसको बांधने के लिए, तो वहाँ चिकन लेना है ना। सही यार, आप लोग तो गजब यार। हाँ। ना दूर से पैदल उसके ऊपर बैठो ना आप। आप नहीं थोड़ा उस टाइम ज़्यादा हो जाए, चलना है ना, सही है। उस साइड चलो, क्या है बकरी के साथ। हाँ, इस साइड है बकरी मेरा, इधर चलना है। और ये घोड़े बेचते हैं आप? घोड़ा बेचता है? नहीं बेचते। वैसे तो कितने में खरीदते हैं? हाँ 35 35,000 ಹಂಗೆಲ್ಲ ಇವನ್ನ ಕುದುರೆನ ಬೈ ಮಾಡ್ತಾರಂತೆ ನೋಡಿ. ಇವೆಲ್ಲ ಹಿಮಾಲಯದ ಕುದುರೆಗಳು. ಟೀಕೆ ಬೈ, ಬಹುತ್ ಥ್ಯಾಂಕ್ ಯು. ಅಣ್ಣ 5 ಕುದುರೆ ಹಾಕ್ಕೊಂಡು ಅದಕ್ಕೆ ಒಂದಿಷ್ಟು ಲಗೇಜ್ ಹಾಕ್ಕೊಂಡು ಹೊಂಟವನಪ್ಪ. ಆ ಕುದುರೆ ಬಾಲಕ್ಕೆ ಈ ಕುದುರೆ ಕಟ್ಟೋನೆ, ವಿಚಿತ್ರ ಮರ ಇವರೆಲ್ಲ. ತುಂಬ ದೂರ ಬಂದ್ವಿ, ಒಂದು 9-10 ಕಿಲೋಮೀಟ್ರ್ ನಡ್ಕೊಂಬಂದಿದ್ದೀವಿ. ಜಾಸ್ತಿನೇ ಆಗಿದೆ. ಗುಡ್ಡ ಹತ್ತಿಳಿಯೋಕ್ಕಂತೂ ಸಖತ್ ಸುಸ್ತಾಗತ್ತೆ.
ಇವಾಗ ಇಲ್ಲಿ ಅದೊಂದು ಬೆಟ್ಟನೇ ಕೂತಿದ್ದೀವಿ. ಅಯ್ಯೋ ಬೆಳಗ್ಗೆ ಸಂಜೆವರೆಗೂ ನೀರೇ ಕುಡಿಯಲ್ಲ ಒಂದೇವ. आप सुबह से शाम तक पानी नहीं पीते तो दिक्कत नहीं होती आपको? नहीं होते। चाय पी लेते हैं। चाय कब पी लेते हैं? 12-1 बजे। हाँ 12-1 बजे पी लेते हैं। किधर मिलेगा चाय? चाय पहले था ना एक हाँ जोला, उसमें रखा है। किधर है जोला? अभी वो बगरी के ऊपर। ಒಂದು ಬ್ಯಾಗ್ ಇದೆಯಂತೆ, ಆ ಬ್ಯಾಗಲ್ಲಿ ಟೀ ಇದೆಯಂತೆ, ಟೀ ಕುಡಿತಾರಂತ ಅಣ್ಣ. ಬಟ್ ನನಗೆ ಆಗ್ತಿಲ್ಲ. ಆ ಬೆಟ್ಟ ತುದಿ ಹತ್ತಿದ್ರೆ ನಾನು ನೀರು ಸಿಗುತ್ತಂತೆ. ನೀರು ಬೇಕು ಅಂದರೆ ಹತ್ತಲೇಬೇಕು. ಅಲ್ಲಿಗೆ ಹತ್ತೋದ್ಗೆ ಎಣ ಬಿದ್ದೋಗಿರುತ್ತೆ ನಂದು. ಕುರಿಯೆಲ್ಲ ಆ ಕಡೆ ಹೋಗವೆ, ಅಲ್ಲಿ ಕೆಳಗವೆ ನೋಡಿ, ಕೆಳಗೆ ಸ್ವಲ್ಪ ಹೊತ್ತು ಕೂತಿದ್ದೀವಿ. ಒಂದು ಕೋಕ್ ತಗೊಂಬಂದು ಅದನ್ನೇ ಕುಡಿತೀನಿ ಈಗ. ಚಿಪ್ಸ್ನು ತಗೊಂಬಂದು ಸ್ವಲ್ಪ. ನಾವೀಗ 15,000 ಅಡಿ ಎತ್ತರದಲ್ಲಿದ್ದೀವಿ. ಈಗ ಅಣ್ಣನ ಜೊತೆ ಈ ಬೆಟ್ಟ ತಗೋಯ್ತಿದ್ದೀವಿ. ಇದನ್ನು ಹತ್ತಿದ್ರೆ ಒಂದು 15,000ರಿಂದ ಒಂದು 5,000 ಅಡಿ ಇರ್ಬೋದೇನೋ, ಒಂದು 20,000 ಅಡಿ ಆಗ್ಬೋದು. ನೋಡೋಣ ಎಷ್ಟು ಅಡಿ ಆಗುತ್ತೆ ಅಂತ. ಏನಂದರೆ ನನ್ನ ಕ್ಯಾಮ್ರಾದಲ್ಲಿ ತೋರಿಸುತ್ತೆ ನಾವು ಎಷ್ಟು ಅಡಿ ಎತ್ತರದಲ್ಲಿ ಇದ್ದೀವಿ ಅಂತ. ಆಲ್ಟಿಟ್ಯೂಡ್ ತೋರಿಸುತ್ತೆ. ಇದರಲ್ಲಿ GPS ಇರೋದಲ್ವಾ, ಆ GPS ಮುಖಾಂತರ ತೋರಿಸುತ್ತೆ. DJ Action 6ಅಲ್ಲಿ ಈ ಫೀಚರ್ನ ಆ್ಯಡ್ ಮಾಡಿದ್ದಾರೆ. ಅಲ್ಲಿ ಕುರಿ ಕಾಣಿಸ್ತೀವಲ್ಲ, ಅವೆಲ್ಲ ಬೇರೆ ಹಿಂಡು, ಇವ್ರದ್ದು ಬೇರೆ ಹಿಂಡು, ಎರಡೊಂದು ಮಿಕ್ಸ್ ಮಾಡಲ್ಲ. ಸೊ ಅವನ್ನೇ ಸಪ್ರೇಟಾಗಿ ಹೊಡ್ಕೊಂಡು ಹೋಗ್ತವ್ರೆ. ಇವನ್ನ ಯಾಕಡೆ ತಿರುಗಿಸ್ತಾನೆ ಇನ್ನು ಕಾದು ನೋಡಬೇಕು ನಾವು. ತಿರುಗಿಸಿದ್ಮೇಲೆ ನಾವು ಹೋಗ್ಬೇಕು. ಸದ್ಯಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಇಲ್ಲೆಲ್ಲರೂ ಮಲಿಕೊಂಡು. ಯಾವುದೋ ಫಿಲ್ಮಲ್ಲಿ ಬಟ್ಟೆ ಬೇಡ ಅಂತಿದ್ನಲ್ಲ, ಒಂದು 15 ದಿವಸದಿಂದ ಅಲ್ಲಿ ನೀರು ಹರಿತಾ ಇತ್ತಂತೆ ಸಣ್ಣಕ್ಕೆ, ಇವಾಗ ನಿಂತೋಗ್ಬಿಟ್ಟಿದೆ. ಅದಕ್ಕೆ ನಾವು ಇನ್ನೂ ಜಾಸ್ತಿ ಮೇಲಕ್ಕೆ ಹೋಗ್ಬೇಕು. ಎದ್ದು ಹೊಡಿತಾವನೆ, ತಲೆಗಿಲಿ ಕೆಟ್ಟ ತಂಗಿ ಅಂತ ಅವನಿಗೆ. ಧೂಳು ಬರ್ತೈತೆ, ನೋಡ್ತಿದ್ರೆ ಹೆಂಗೆ ಬರ್ತಿದೆ ಅಂತ. ಬೆನ್ನತ್ಕೊಂಬಂದಪ್ಪ ಬಂದ, ಅಲ್ಲಿಂದ ಬೆನ್ನತ್ಕೊಂಬಂದ. ಹೋ ಏನು ಮರ್ಯ, ಇಲ್ಲಿ ಬೇರೆ ಕುರಿಯವೆ. ಇಲ್ಲ ಹುಷಾರ್ ಕಣ. ಏ ನೀರು ಸಿಕ್ಕೋಕೊಂಡ್ರ, ಯಪ್ಪ ಶಿವ. ಈ ನೀರು ಹುಡ್ಕೋಕೆ ಎಷ್ಟು ಉದ್ದ ಬಂದಿದ್ದು, ಕೊನೆಗೂ ನೀರು ಸಿಕ್ಕೊಂಬರ್ಯ. ಹೌದು, ಎಲ್ಲಿ ಹೋಗ್ತಿದ್ದೇವೆ ಕೊನೆಗೆ? ಅಲ್ಲೋಗಿ ಭೂಮಿ ಒಳಗೆ ಹೋಗ್ತಿದ್ದೇವೆ, ಕೆಳಗೆ ಕರೆದು ಬರ್ತಾನೆ ಇದ್ದಾವೆ. ಎಲ್ಲ ಕುರಿ ಎಜ್ಜೇಟಿಂಗ್ ಆಗವೆ, ಮೇಲೋಗ್ತೀನಿ, ಫ್ರೆಶ್ ಇರ್ತವೆ. ಇವಾಗ ಹೆಚ್ಚು ಕಡಿಮೆ 16,000 ಅಡಿಗೆ ಬಂದ್ವಿ. ಅಲ್ಲರಿತಿದ್ವಲ್ಲ ನೀರು, ಅಲ್ಲಿಂದ ಮೇಲಕ್ಕೆ ನಡ್ಕೊಂಡು ಇಲ್ಲಿವರೆಗೂ ಬಂದ್ವಿ. ಯಾಕಂತಂದರೆ ಇವೆಲ್ಲ ಕುರಿ ಇದ್ರ ಮೇಲೆ ಹೆಜ್ಜೆ ನಡ್ಕೊಂಡೇ ನೀರು ಕುಡ್ಕೊಂತ ಹೋಗ್ತಾ ಇರ್ತವೆ. ಆವಾಗ ಈ ನೀರೆಲ್ಲ ಇದಕ್ಕಿಂತ ಜಾಸ್ತಿ ಗಲೀಜಾಗಿರುತ್ತೆ. ಆ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ, ಸಖತ್ ಮಣ್ಣೆಲ್ಲ ತುಂಬ್ಕೊಂಡಿರುತ್ತೆ ಅದರಲ್ಲಿ. ಇವಾಗ ಮೇಕೆ ಕುರಿ ಎಲ್ಲ ಹಿಂಗೆ ಹೋಯ್ತಾವೆ ನೋಡಿ. ಇವಾಗ ನಾನು ಇಲ್ಲಿ ನೀರು ಕುಡಿಬೇಕು. ಇವಾಗ ಫುಲ್ ಬೆಳ್ಳದಾಗೆ ನೋಡ್ರಪ್ಪ. ನೋಡಿ ಇದರೊಳಗೆ ಏನು ಕಲ್ಲು ಮಣ್ಣು ಇಲ್ಲ. ಸಮಾಧಾನ ಆಯಿತು ಗುರು. ನೀರು ಕುಡಿದ್ಬಿಟ್ಟು ಇವಾಗ ನಾವು ಕುರಿ ಮೇಕೆ ಎಲ್ಲಿದ್ದಾವೆ ಅಲ್ಲಿಗೆ ಹೋಗ್ತಿದ್ದೀವಿ. ಇಲ್ಲಿಂದ 1 ಕಿಲೋಮೀಟ್ರ್ ದೂರ ಅವೆ ಕುರಿ ಮೇಕೆ, ಆ ಬೆಟ್ಟದ ತುದಿಲವೆ. ಆ ನೀರು ಕುಡ್ದಿದ್ದಕ್ಕೆ ಕೈಲಿ ಹಿಡ್ಕೊಂಡು ಕೈಯೆಲ್ಲ ಹಿಂಗೆ ಮಿಸ್ಕಾಡ್ಸೋಕೆ ಬರ್ತಿಲ್ಲ ಗುರು. ಅಷ್ಟು ತಣ್ಣಗಾಗ್ಬಿಟ್ಟು ಕೈಯೆಲ್ಲ ಫುಲ್ಲು ಉರಿತಾವೆ ಅನ್ಕೊಳ್ಳಿ. ಜಾಸ್ತಿ ಶೀತ ಆಗ್ಬಿಟ್ರೆ ಉರಿತಾವೆ ಕೈ ಕಾಲೆಲ್ಲ, ಹಂಗೆ ಉರಿತಾ ಇದ್ದಾವೆ ಫುಲ್ಲು. ಇನ್ನು ನಮ್ಮ ಶ್ರೀಲಂಕಾ ಗ್ರೂಪ್ ಟ್ರಿಪ್ ಬಗ್ಗೆ ಮಾತಾಡಬೇಕು. ಅಲ್ಲೂ ನಿಮಗೆ ಇದೇ ಥರ ಅಥೆಂಟಿಕ್ ಎಕ್ಸ್ಪೀರಿಯೆನ್ಸ್ನ ಮಾಡಿಸ್ತೀವಿ. ಜೊತೆಗೆ ಮಸ್ತ್ ಮಜಾ ಇರುತ್ತೆ ಅಂದ್ಕೊಳ್ಳಿ. ಯಾಕಂತಂದರೆ ಒಂದು ಕಡೆ ನಾವು ವಾಟರ್ಫಾಲ್ ಅಬ್ಸರ್ವಿಂಗ್ ಮಾಡಿಸ್ತಾ ಇದ್ದೀವಿ, ಲೋಕಲ್ ಫುಡ್ನ, ಲೋಕಲ್ ಕಲ್ಚರ್ನ ನಿಮಗೆಲ್ಲ ತೋರಿಸ್ತಾ ಇದ್ದೀವಿ. ಸೊ ಆ ಕಾರಣದಿಂದಾಗಿ ಇನ್ನೂ ಯಾರು ಬುಕ್ ಮಾಡ್ಕೊಂಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಐಟಿನರಿ ಫುಲ್ ಅದರಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಅದೇ ವೆಬ್ಸೈಟಲ್ಲಿ ನಮ್ಮದು ವಾಟ್ಸಪ್ ನಂಬರ್ ಕೂಡ ಇದೆ. ನೀವು ಅದು ವಾಟ್ಸಪ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲೋಗಿ ನೀವು ಪ್ರೈಸ್ ಎಲ್ಲ ತೊಗೋಬೋದು. ಪ್ರೈಸ್ ತೊಗೊಂಡು ಆ್ಯಕ್ಚುಲಿ ಅರ್ಲಿ ಬರ್ಡ್ ಡಿಸ್ಕೌಂಟು ಇನ್ನು 3 ಜನಕ್ಕಿತ್ತು. ನನಗೆ ಗೊತ್ತಿಲ್ಲ, ಅದು ಬುಕಿಂಗ್ ಟೀಮ್ ಅವ್ರು ನೋಡ್ಕೊತಿದ್ದಾರೆ ಇನ್ನು ಎಷ್ಟು ಜನಕ್ಕೆ ಬಾಕಿ ಇದೆ ಅಂತ. ಬಟ್ 3 ಜನಕ್ಕಿತ್ತು. ಟ್ರೈ ಮಾಡಿ, ನಿಮಗೂ ಅರ್ಲಿ ಬರ್ಡ್ ಸಿಕ್ಕರೆ ಸ್ವಲ್ಪ ಅಮೌಂಟ್ ಸೇವ್ ಆಗುತ್ತೆ ನಿಮಗೂ. ಅಬ್ಬಬ್ಬಬ್ಬಬ್ಬಬ್ಬ ನೋಡಿ, ಆ ಬೆಟ್ಟಕ್ಕೂ ಈ ಬೆಟ್ಟಕ್ಕೂ ಈಕ್ವಲ್ ಇದೆ. ಇಷ್ಟು ಎತ್ತರ ಇದ್ದೀವಿ. ಕೆಳಗೆ ಎಷ್ಟು ಅಡಿ ಐತೆ ನೋಡಿ, ಅಲ್ಲಿವರೆಗೂ ಐತೆ ಕೆಳಗೆ. ಬೆಳಗ್ಗೆಯಿಂದ ಹತ್ತಿರೋದ್ರಲ್ಲೇ ಅತ್ಯಂತ ಎತ್ತರವಾದ ಬೆಟ್ಟ ಅಂದರೆ ಇದೆ. ಇವಾಗ ನಾವು ಕೂತ್ಕೊಂಡಿರೋದು. ಆ ಕಡೆ ಹೋಗಿದ್ದು ಮೇಕೆ ಕುರಿ ಎಲ್ಲ ಎದುರುಬಿಟ್ಟು ಈ ಕಡೆ ಬಂದುವಂತೆ. ಮತ್ತೆ ಅಣ್ಣ ಈ ಕಡೆ ಓಡ್ಸೋಕೆ ಬಂದು ನೋಡಿ, ಕಲ್ಲು ಹೊಸ್ದ ಒಂದು ಹತ್ತಂತ ಬಿತ್ತ ಎಲ್ಲ ಈಗ ಈಚೆ ಕಡೆ ಓಡ್ಬರ್ತವೆ. ಇಂಥ ದೊಡ್ಡ ಬೆಟ್ಟಗಳನ್ನೆಲ್ಲ ಟ್ರೆಕ್ಕಿಂಗ್ ಶೂ ಇಲ್ಲದೇ ಹತ್ಬೋದು, ಟ್ರೆಕ್ಕಿಂಗ್ ಶೂ ಇಲ್ಲದೇ ಇಳಿಬೋದು. ಅದಕ್ಕೆಲ್ಲ ಸ್ವಲ್ಪ ಮೆಂಟಲಿ ಪ್ರಿಪ್ರೇಷನ್ ಆಗಿರ್ಬೇಕಷ್ಟೇ. ಯಾಕಂತಂದರೆ ಅವರೆಲ್ಲ ಯಾವ ಟ್ರೆಕ್ಕಿಂಗ್ ಶೂನೂ ಇಲ್ಲ, ಏನಿಲ್ಲ, ಯಾವ ಸಿಗ್ತಾವೆ ಅವು ಶೂ ತಗೊಳ್ಳೋದು, ಅವನ್ನೇ ಹಾಕೊಂಡು ಸುತ್ತಾರೆ. ಅದು ನಾನು ನೋಡಿ ಕ್ರಾಕ್ಸ್ ಹಾಕ್ಕೊಂಡಿದ್ದೀನಿ. 300 ರೂಪಾಯಿ ಕ್ರಾಕ್ಸ್ ಇದು ಅಷ್ಟೇ.
ಆರಾಮಾಗಿ ಇಳ್ಕೊಂಡು ಹೋಗ್ಬೋದು. ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್ ಅಷ್ಟೇ. ಸಮಯ ಸರಿಯಾಗಿ 12:30 ಅಣ್ಣ ಟೀ ಕುಡಿಯೋಕೆ ಕರೀತಾವನ್ನೇ. ಅದೆಲ್ಲನೂ ಕುರಿ ಕೂದಲಿ ಇರುತ್ತಲ್ಲ ಅದರಿಂದ ನಾವು ಮಾಡಿರೋದು. ಇದು ಟೀ ಯಾಕೊಂದು ಸಚ್ಚ ಆಗುತ್ತೆ ನಮ್ಕಿನ್ ಬಟರ್ ಲಗೇಗಾ ಇಸ್ಮೆ. ನೋಡಿ ಇದು ಫುಲ್ ಒಳಗಡೆ ಶಾಖ ಚೆನ್ನಾಗದ, ಅದರೊಳಗಡೆ ಬೆಣ್ಣೆ ಇದೆ, ಒರಿಜಿನಲ್ ಬೆಣ್ಣೆ. उसके अंदर लगेगा मिक्स करेगा. ಈ ಬೆಣ್ಣೆ ಈ ನಮ್ಕಿನ್ ಚಾಯ್ ಇದರಲ್ಲೇ ಅವ್ರಿಗೆ ಎನರ್ಜಿ ಸಿಕ್ಬಿಡುತ್ತೆ. ನಮ್ಕಿನ್ ಚಾಯ್ ಕೆ ಸಾಥ್ ಕ್ಯಾ ಹೋತಾ ಹೈ? ರೋಟಿ. ನಮ್ಕಿನ್ ಚಾಯ್ ಜೊತೆಗೆ ರೊಟ್ಟಿ ತಿಂದರೆ ಮುಗೀತು. ಇದೇ ಇವ್ರದ್ದು ಮಧ್ಯಾಹ್ನದ ಊಟ. ಹೆಂಗೆ ಅಲ್ಲಾಡ್ಸು इसको हम बोलते हैं अल्लाड्सु. मतलब शेक करो. ಮೇಲೆ ತೇಲ್ತಿರೋದೆಲ್ಲ ಬೆಣ್ಣೆ ನೋಡ್ರಿ. ಒಂದಿಷ್ಟು ಪ್ಲಾಸ್ಟಿಕ್ ಕವರಲ್ಲಿ ಅಣ್ಣ ರೊಟ್ಟಿನ ತೊಗೊಂಬಂದವನೆ. ಓ ರಾಜಸ್ಥಾನ್ ಸ್ಟೈಲ್ ರೊಟ್ಟಿ ಇದು. ಅರ್ಧ ಹೊಡೆದ್ರೆ ಮುಗೀತು ಅಷ್ಟೇ. भूख नहीं लगा मेरे को, पानी है तो चलेगा. ಇದು ಎಂಥ ಸ್ವರ್ಗ ಗೊತ್ತಾ, ಎಲ್ರಿಗೂ ಸಿಗಲ್ಲ ಈ ಚಾನ್ಸು. ನಮ್ಕಿನ್ ಚಾ ಆಗಿದ ತಕ್ಷಣ ಅಣ್ಣ ಮೊಸರು ಹಾಕ್ತವನೆ, ಮೊಸರು ಜೊತೆಗೆ ರೊಟ್ಟಿ ತಿನ್ನಬೇಕು. ಬಸ್ ಈ ಮೊಸರು ಅಂತೂ ಫುಲ್ಲು ಇದು ಹುಳಿ ಗಡಿಗೆನೇ ಆಗಿರುತ್ತೆ. ಸೆಕೆ ಜಾಸ್ತಿ ಆದಂಗೆಲ್ಲ, ಬಿಸಿಲು ಜಾಸ್ತಿ ಆದಂಗೆಲ್ಲ ಕುರಿ ನೀರಿರೋ ಕಡೆ ಹುಡ್ಕೊಂಡು ಹೋಯ್ತಾ ಇರ್ತವೆ. ನೋಡಿ ಅಣ್ಣ ಇಲ್ಲಿ ಕೂತ್ಕೊಂಡು ಅವಾಗಿಂದ 3 ಸಲ ಕಲ್ಲೊಸ್ದ. ಅವು ಸುಮ್ಮನೆ ಕಲ್ಲೊಸ್ದಾಗ ಮಾತ್ರ ಇದ್ವು, ಮತ್ತೆ ಮುಂದೆ ಹೋಯ್ತಿದ್ವು. ಅಲ್ಲೆಲ್ಲ ನೀರು ಬರ್ತಿದ್ದಾವೆ. ಅವಾಗಲೇ ಹೋಗಿದ್ವಲ್ಲ ಅಲ್ಲಿಗೆ ಮತ್ತೆ ಹೋಯ್ತಿದ್ದೇವೆ ವಾಪಸ್ಸು. ನಾವಿವಾಗ ಮೊಸರು ರೊಟ್ಟಿ ತಿನ್ನೋಣ ಬರ್ರಿ. ಮೊಸರು ರೊಟ್ಟಿ ಎರಡು ಮಿಕ್ಸ್ ಮಾಡ್ಕೊಂಡು ತಿನ್ನೋ ಚೆನ್ನಾಗಿರುತ್ತೆ. ಯಾಕಂದರೆ ರೊಟ್ಟಿ ಒಳಗೆ ಸ್ವಲ್ಪ ಸಕ್ಕರೆ ಹಾಕಿರ್ತಾರೆ. ಆ ಹುಳಿ ಈ ಸಕ್ಕರೆ ಜೊತೆ ಮಿಕ್ಸಾಗಿ ಸರ್ವ್ ಆಗುತ್ತೆ. ನಾನು ಅವಲ್ಲೇ ಸ್ವಲ್ಪ ಅಲ್ಲಿ ರೆಸ್ಟ್ ಮಾಡ್ತಿದ್ದೆ, ಕುರಿ ಎಲ್ಲ ಮುಂದೆ ಹೋಗ್ಬಿಟ್ಟವೆ. ಇಲ್ಲಿ ನೀರು ಬಿಡ್ತಿದ್ದಾವೆ, ಇಲ್ಲಿ ನೀರು ಕುಡಿದ್ಬಿಟ್ಟು ನಾನು ಕುರಿ ಹೊಡ್ಕೊಂಡು ಹೋಗ್ತೀನಿ. ನಾನು ರೆಸ್ಟ್ ಮಾಡಬಾರ್ದು, ಮೇಕೆ ಎಲ್ಲಿ ಹೋಯ್ತಿರ್ತಾವೆ ಅಲ್ಲಿ ಹೋಯ್ತಿರ್ಬೇಕು. ಏನಾಯ್ತು ಇವಾಗ ಅಂದರೆ, ನನ್ನ ಪಾಡಿ ನಾನು ರೆಸ್ಟ್ ಮಾಡ್ತಿದ್ದೆ, ಹುಡುಕ್ತಾರೆ ಇದೀನಿ, ಸಿಗ್ತಾರೆ ಇಲ್ಲ ಮೇಕೆ. 3 ಬೆಟ್ಟನ ಹಿಂಗೆ ಕ್ರಾಸ್ ಮಾಡ್ಕೊಂಬಂದರೆ ಅಷ್ಟು ದೂರದಲ್ಲಿ ಬಯಲಲ್ಲವೆ, ತುಂಬ ಕಷ್ಟ. ಅವ್ನು ಬಿಟ್ಟೋಗ್ಬಿಟ್ರೆ ನನ್ನ ಮತ್ತೆ ಮನೆ ಹೋಗೋ ದಾರಿ ಹುಡುಕ್ಬೇಕಾಗುತ್ತೆ. ಅಲ್ಲೆಲ್ಲ ಮಳೆ ಬರ್ತಿದೆ. ನಾನು ಬೇರೆ ಸೋಲಾರ್ ಪ್ಯಾನಲ್ಲು ಪವರ್ ಬ್ಯಾಂಕ್ ಎಲ್ಲ ಮೇಲೇ ಇಟ್ಕೊಂಡಿದ್ದೆ. ಅವ್ರು ಒಳಗೆ ಇಡ್ತಾರಲ್ಲೋ ಗೊತ್ತಿಲ್ಲ. ಇದೆಲ್ಲ ಮಳೆ ಬಂದರೆ ನನ್ನೆಲ್ಲ ತೊಯ್ದು ಹಾಳಾಗಿ ಹೋಗ್ಬಿಡೋದು ಇವತ್ತು. ಅಣ್ಣ ಸಿಕ್ಕವನೇ, ಮಳೆ ಬೇರೆ ಬರ್ತಾಯಿದೆ. ನಮ್ಮ ಹಿಂದ್ಗಡೆನೇ ಮಳೆ ಬಿಡ್ತಿದೆ, ಅಲ್ಲಿ ನೋಡಿ ಅಲ್ಲಿ ಮಳೆ ಬಿಡ್ತಿದೆ. ಸೊ ಈಗ ಮಳೆ ಸಿಗಬಾರ್ದು, ನಾವು ಆ ಥರ ಏನಾದ್ರು ಪ್ಲ್ಯಾನ್ ಮಾಡಬೇಕು. ನಾನು ಬೇರೆ ಇವತ್ತು ಹಂಗೆ ಕೈ ಬೀಸ್ಕೊಂಬಂದೆ ಲಬ ಅಂತ ವೀಡಿಯೋ ಮಾಡೋ ಅವಸರದಲ್ಲಿ. ನಂದೊಂದು ಪೋಂಚ್ ಹೋಯ್ತು, ರೈನ್ ಕವರು. ಅದನ್ನಾದ್ರು ತಗೊಂಬಂದಿದ್ರೆ ನಂಗೆ ಸ್ವಲ್ಪ ಭಾರ ಕಡಿಮೆ ಆಗ್ತಿತ್ತು. ಪವರ್ ಬ್ಯಾಂಕು ಮತ್ತು ಎಲ್ಲನೂ ಬ್ಯಾಗ್ ಒಳಗೆ ಹಾಕೊಂಡಿದ್ದೀನಿ. ಮಳೆ ಬಂದರೆ ಅದನ್ನು ಸುರಕ್ಷತೆ ಮಾಡೋದೇ ದೊಡ್ಡ ಸಮಸ್ಯೆ ಇವಾಗ. ನನಗನ್ಸುತ್ತೆ ಅದು ಹಿಂಗೆ ಬರಲ್ಲ ಅಂತ. ನೋಡೋಣ ಹೆಂಗೆ ಬರುತ್ತೋ ಗೊತ್ತಿಲ್ಲ, ಬಟ್ ನಮ್ಮ ಕಣ್ಣಿಗೆ ಕಾಣಿಸ್ತಿದೆ ಅಲ್ಲಿ. ಎರಡೂವರೆಗೆ ಇವರು ಈ ಕುರಿಗಳನ್ನೆಲ್ಲ ಮನೆ ಕಡೆಗೆ ತಿರುಗಿಸ್ತಾರೆ. ಮನೆಗೆ ಹೋಗೋದು ಒಂದು 5 ಗಂಟೆ ಆಗುತ್ತೆ, ಒಂದು 2.5 ಗಂಟೆ ಬೇಕು. ಇದೊಂಥರ ಮಲೆನಾಡು ಮಳೆ ಇದ್ದಂಗೆ ಮರೆಯ, ಜಿಟಿ ಅಂತ ಸುಮ್ಮನೆ ಆ ಬಚ್ಚಲ ಮನೇಲಿ ನೀರು ಹಾಕ್ದಂಗೆ ಅನ್ಕುತ್ತೆ. ಜೋರಾಗಿ ಬರೋದು ಇಲ್ಲ, ಏನೂ ಇಲ್ಲ. ನಮ್ಮ ಬಯಲುಸೀಮೆ ಕಡೆ ಆಗ್ಬಿಟ್ರೆ ದುರ್ಗ ದಾವಣಗೆರೆ ಕಡೆ ತೋಪನೆ ಹೊಡೆದು ಕೈ ಬಿಟ್ಬಿಡುತ್ತೆ. ಇದು ಹಂಗಲ್ಲ ನೋಡಿ, ಆವಾಗಿಂದ ಸುಮ್ಮನೆ ಜಿಟಿ ಅಂತಲೇ ಇದೆ. ಗುರು ಸಣ್ಣ ವಾಲಿಕಲ್ ಬೇರೆ ಉದ್ರಕ್ಕೆ ಶುರುವಾಯ್ತು ಗುರು. ಕಾಣಿಸಿದವ ಇಲ್ಲಿ ನೋಡಿ, ಇವೆಲ್ಲ ನೋಡಿ ಹಾಲಿಕಲ್ಲು ಬಡಿತಿದೆ. ಮಳೆ ಹೋಗಿ ಬರೀ ಹಾಲಿಕಲ್ ಗುರು ನೋಡ್ರಿ ಬಡಿತಾವೆ. ಹಾಕ್ಕೊಂಡು ಅಂದರೆ ಕೈ ಬಿದ್ದಿದ ತಕ್ಷಣ ಹಂಗೆ ಉರಿತಿಲ್ಲ, ಕೈ ತಡ್ಕೊಳಕ್ಕಾಯ್ತಿಲ್ಲ ಅಂದ್ಕೊಳ್ಳಿ, ಹಂಗಾಯ್ತಿದೆ. ಫುಲ್ ಹಾಲಿಕಲ್ಲು, ಮಳೆನೇ ಇಲ್ಲ. ಹೆಂಗೆ ಬಟ್ ಕ್ಯಾಮ್ರಾ ನಿಂದೋಗ್ದೇರೆ ಸಾಕು, ಡ್ರೋನ್ ಕ್ಯಾಮ್ರಾ.
ಓಹೋ ಮುಗಿದಪ್ಪೋ ಇವತ್ತಿನ ಕತೆ. ಎಲ್ಲ ಗುಂಪು ಗುಡ್ಕೊಂತು ಇದು ಮಳೆ ನೋಡಿ. ಪಪ್ಪ ಕೈ ಒಂದು ಬರ ಉರಿತಾವೆ ಗೈಸ್, ತಡ್ಕೊಳಕಾಯ್ತಿಲ್ಲ ನನ್ನ ಕಡೆ ಕೈ ಉರಿ ಅದನ್ನ. ಮೇ ಜಾತಾವ ಆರಾಮ್ಸೆ ಒಟ್ಟಿಗೆ. ಭಾರಿ ಮಳೆ ಬತ್ತಿದೆ ನಂದು ಹತ್ರ. ಹಾಂ हाँ बहुत बारिश हो रहा है, बैंड नहीं जा रहा है बोटी के। ठीक है. उनका तो बोलना हाँ देखा है। ಇಲ್ಲಿ ನನ್ನ ಡ್ರೋನ್ ಕ್ಯಾಮ್ರಾ ಬೇರೆ ಇದೆ, ನೆಂದೋಗ್ಬಿಟ್ರೆ ಕಷ್ಟ ಗುರು. ನಾನು ಇವಾಗ ಬಿಡುತ್ತೆ ಆಮೇಲೆ ಬಿಡುತ್ತೆ, ಆ ಹುಡುಗನ ಜೊತೆ ಹೋಗೋಣ ಕರ್ಕೊಂಬಂದು ಬಿಟ್ಟೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ನಂದು ಹೋದ್ರೆ 1 ಲಕ್ಷ ಗುರು, ಅದಕ್ಕೆ ನಾನು ಹೋಗ್ಬಿಡ್ತೀನಿ ಗುರು. ಇಲ್ಲಿ ಯಾವುದೋ ಒಂದು ಗಾಡಿ ಬಂತಮ್ಮ, ನಮಗೆ ನಿಲ್ಲಿಲ್ಲ. ನಿಲ್ಲಿಸ್ದಣ್ಣ जुलाई उधर बहुत बारिश आ रहा है. हाँ सब उधर ही है. हाँ हाँ आप जाएगा नहीं अंदर बैठू. वो बच्चा मिलने के लिए जा रहा है, मतलब वो बच्चा है ना जो चेंज करने के लिए. ठीक है, मैं भी बैठता हूँ अंदर. अय्यप्पा ಶೂಟಿಂಗ್ ಮನೆ ಹಾಳಾಗಿ ಹೋಗ್ಲಿ ಬೈ. ಅಣ್ಣಂದೆಲ್ಲ ಫುಲ್ ಎಂದಾಗ್ಬಿಟ್ಟಿದೆ. ಸದ್ಯ ನಾನು ಡ್ರೋನ್ ಹೊಡ್ಕೊಂಡು ಹೋಗ್ರಿ, ಡ್ರೋನ್ ಹಿಂದಿಗೆ ಇಡ್ತೀನಿ. ನಾನು ಸ್ವಲ್ಪ ಹೊತ್ತಾಗ್ಬಿಟ್ಟಿದ್ರೆ ಹೋಗ್ಬಿಡ್ತೀವಿ ಡ್ರೋನ್ ಎಲ್ಲ. उधर है उधर, सब लोग उधर है. हाथ तो जल गया मेरा. ಅಣ್ಣ ನಮಗೋಸ್ಕರ ಬಂದವನೇ, ಅಣ್ಣಂಗೊಂದು ಥ್ಯಾಂಕ್ಸ್ ಹೇಳಿ. ಅಣ್ಣ ಅಣ್ಣ ಫುಲ್ ತಪ್ಪಡಿ ಆಗ್ಬಿಟ್ಟವನೆ. ಪರವಾಗಿಲ್ಲ, ಒಳಗಡೆ ಅಷ್ಟೊಂದು ನಿಂದಿಲ್ಲ ಗುರು. ಈ ಥರದೊಂದು ಎಕ್ಸ್ಪೀರಿಯೆನ್ಸ್ ಆಗಬೇಕಿತ್ತು ನನಗೆ. ಈಗ ಮುಚ್ಕೊಂಡು ವಾಪಸ್ ಮನೆ. ನಾನು ಹಿಂದೆನೇ ಹೋಗಬಿಟ್ಟು ಕುರಿ ತರಿಸ್ತೀನಿ, ಮೇಘ ತರಿಸ್ತೀನಿ ಕಾಡಲ್ಲಿ ಅಂತ ಕೈಯೆಲ್ಲ ಎಷ್ಟು ಉರಿತಿದೆ ಗೊತ್ತಾ ನನಗೆ. ಆಯ್ತಾ ಇಲ್ಲ ನಿಜವಾಗ್ಲು, ಅಷ್ಟೊಂದು ಉರಿತಾವೆ ಗುರು. ಅಣ್ಣ ಆಫ್ ರೋಡಲ್ಲಿ ಇಕ್ತವನೆ, ಯಾವುದೋ ಬೆಟ್ಟ ಹತ್ತಿಸ್ತವನೆ. ಬೆಟ್ಟ ಹಚ್ಬಿಟ್ಟು ಆ ಕಡೆ ಕುರಿ ಹತ್ರಕ್ಕೆ ಹೋಗೋಕ್ಕೆ. ಅಲ್ಲಂತೂ ಗಾಳಿ ಫುಲ್ ಗುರ್ರ ಅಂತ ತಿರುಗ್ತಾವೆ. ಮಜಾ ಬರ್ತಿದೆ ಮರ ಇಲ್ಲಿ. ಆಯ್ 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 ಫುಲ್ಲು ಓವರ್ ರೋಲ್ ಆಗ್ತಿದ್ದಾವೆ ಗಾಳಿ. ಹತ್ತಲ್ವಂತೆ ಗಾಡಿ. आगे नहीं जाएगा, अभी क्या करना है? वापस लाना है. ಇಳಿಸ್ದ ವಾಪಸ್ಸು. ಅಣ್ಣ ಅಂತೂ ಬಡ್ತಾ ಆರಿಸ್ಕೊಂಡು ಬರ್ತಾವನೆ. ನಾವು ಅವಾಗಲೇ ಇದ್ವಲ್ಲ ಅಲ್ಲಿಗೆ ಬಂದ್ವಿ, ಮತ್ತೆ ವಾಪಸ್ ಬಂದು ಅಲ್ಲಿ ಕುರಿಯವರು ಇದ್ದಾರೆ. ಅವರು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಜರ್ಕಿನ್ ಎಲ್ಲ ಇಟ್ಕೊಂಡ್ಬಂದೈತೆ. ಆ ಜರ್ಕಿನ್ ಕೊಡೋಕ್ಕೆ ಅಂತ ಅಣ್ಣ ಇಲ್ಲಿ ಬರ್ತೈತೆ. ಅಲ್ಲವೇ ಆ ಬೆಟ್ಟದ ತುದಿಗೆ, ಆ ಬೆಟ್ಟದ ತುದಿ ಹೊಡಿತಾನೆ ಇವಾಗ ಅಣ್ಣ ಗಾಡಿನ. ಇದೊಂಥರ ಸಖತ್ತಾಗಿದೆ ಗುರು. आपका है मिलने के लिए आया? ये तो हमारा वाला है. ये आपका वाला है? हाँ हमारा वाला है, इस तरफ जाना है. नमस्कार भाई. बढ़िया. हाँ तो ठंडा हो गया. ठंडा नहीं भाई, पूरा चल गया मेरा. क्या चल गया? मेरे पास ड्रोन कैमरा था, सब चीज शायद डैमेज होगा. पता नहीं, देखना है. निकल जाएगा. निकल जाएगा. ಫುಲ್ಲು ಡೌನ್ ಗುರು ಇದು. ಈ ಅಣ್ಣ ಹೆಂಗೆ ಇಳಿಸ್ತಾವನಪ್ಪ ಟ್ರಿಕ್ಸ್ ಮೇಲೆ, ಯಾಚಿ ಮೇಲೆ ಇಳಿಸ್ತಾವನೆ. ಹಿಂಗಿದೆ ಗಾಡಿ, ಹಿಂಗೆ. ಗೈಸ್ ಬಂದ್ಬಿಟ್ಟು ಎಲ್ಲ ಬಟ್ಟೆ ಗಿಟ್ಟೆ ಚೇಂಜ್ ಮಾಡಿಕೊಂಡೆ. ನೋಡಿ ನಂದು ಎಲ್ಲ ಫುಲ್ಲು ನೆಂದೋಗ್ಬಿಟ್ಟಿದೆ. ಇವತ್ತು ರಾತ್ರಿ ಹೆಂಗೆ ಮಲ್ಕೋತೀನೋ ಗೊತ್ತಿಲ್ಲ. ಸದ್ಯಕ್ಕೆ ಇಲ್ಲಿ ನೇತಾಕಿದ್ದೀನಿ. ಈ ಕಡೆಯಿಂದ ಎಲ್ಲ ಕ್ಲಿಯರ್ ಆಗಿದೆ. ಈ ಕಡೆ ಹೋಗಿ ಸಿಕ್ಕೊಂಡಿದೆ ಮಳೆ. ಸ್ವಲ್ಪ ಹೋಗಬೇಕು, ಎಲ್ಲ ಹೋದ್ರೆ ಸರಿ ಹೋಗುತ್ತೆ. ಅಲ್ಲೆಲ್ಲ ಒಂದು ಆಲಿಕಲ್ ಬಿದ್ದು ಫುಲ್ ಬೆಳ್ಳಗಾಗ್ಬಿಟ್ಟಿತ್ತು. ಅಲ್ಲಿ ನೋಡಿ ಆ ತುದಿ ಟಾಪಲ್ಲೂ ಸ್ವಲ್ಪ ಬೆಳ್ಳಗಾಗಿದೆಯಲ್ಲ, ಅದು ಆಲಿಕಲ್ ಬಿದ್ದಿರೋದೆ. ನಮಗೆ ರೊಟ್ಟಿ ಪಲ್ಯ ಮೆಣಸಿನ್ಕಾಯಿ ಕೊಟ್ಟವ್ರೆ. ಸ್ನೇಹಿತರೆ ಇದನ್ನು ತಿಂದ್ಬಿಟ್ಟು ನಾನು ಮಲ್ಕೋತಾ ಇದ್ದೀನಿ. ಐ ಹೋಪ್ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿದ್ರಿ ಅಂತ. ನೋಡಿದ್ರಿ ಎಷ್ಟೊಂದೆಲ್ಲ ಕಷ್ಟ ಇತ್ತು ಅಂತ. ಇದೊಂಥರ ಇವತ್ತಿನ ಘಟನೆ ಒಂಥರ ವಿಚಿತ್ರ. ಇದೆಲ್ಲ ಕೊನೆವರೆಗೂ ನೆನಪಲ್ಲಿರುವಂಥ ಘಟನೆಗಳು ಇವತ್ತಾಗಿರೋದು. ಸೊ ಸಿಗೋಣ ಗೈಸ್ ನಾಳೆ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ.